ಮಧ್ಯಾಹ್ನ ಹರಿಪ್ರಸಾದ್ ಭೇಟಿ ಮಾಡಿದ್ವಿ. ಏನೇನು ಭರವಸೆ? ಬೆಳಿಗ್ಗೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಎಲ್ಲ ಅಹವಾಲನ್ನು ಅವ್ರ ಮುಂದೆ ಇಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ನಮ್ಮೆಲ್ಲ ಅಹವಾಲನ್ನು ಸ್ವೀಕಾರ ಮಾಡಿ ಕೇಳಿ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಅವರು ಕೊಟ್ಟಿದ್ದಾರೆ. ಆಕಾಂಕ್ಷಿಗಳು ಭಾಳ ಇದ್ದಾರೆ. ಆದರೂ ನೀವೆಲ್ಲ ಬಂದಿದ್ದು ಕಾಶಪ್ಪನವ್ರ ಜೋಡಿ ನಮ್ಮ ಒಡನಾಟ ಭಾಳ ಹಳೇದಿದೆ. ಅವ್ರ ತಂದೆಯವರ ಆದಿಯಾಗಿ ಅವ್ರ ತಾಯಿಯವರ ಆದಿಯಾಗಿ ನಾನು ರಿಲೆಕ್ಷನ್ ಮಾಡಿದ್ದೇನೆ, ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಒಳ್ಳೆಯ ಒಬ್ಬ ಕೆಲಸಗಾರ, ಸಂಘಟನಾ ಚತುರರಾಗಿದ್ದಾರೆ. ನಾನು ಹೈಕಮಾಂಡಿಗೆ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಮುಖ್ಯಮಂತ್ರಿಗಳು ನಮಗೆ ಸಕಾರಾತ್ಮಕವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಎರಡನೇದಾಗಿ ನಾವು BK ಹರಿಪ್ರಸಾದ್ ಸಾಹೇಬ್ರ ಕಡೆ ಹೋದಾಗ ಅವರು ನಮಗೆಲ್ಲರನ್ನು ಒಳ್ಳೆಯ ರೀತಿಯಿಂದ ಸ್ಪಂದಿಸಿ ನಮ್ಮೆಲ್ಲ ಮಾತನ್ನು ಕೇಳಿ ಅವರು ಕೂಡ ನಿಮ್ಮೆಲ್ಲರ ಮನವಿಯ ಅಹವಾಲನ್ನು ನಾನು ಹೈಕಮಾಂಡಿಗೆ ಅಕ್ಷರಶಃ ಮುಟ್ಟಿಸ್ತೀನಿ ಅಂಥೇಳಿ ಹರಿಪ್ರಸಾದ್ ಸಾಹೇಬರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಇವತ್ತು ನಮ್ಮ ಭೇಟಿ ಇನ್ನೂ ಆಗಲಿಲ್ಲ. ಇದೀಗ ತಾನೇ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ನಾನು ನಮ್ಮ ಶಾಸಕರ ಧರ್ಮಪತ್ನಿಯಾದಂಥ ಶ್ರೀಮತಿ ವೀಣಾ ಕಾಶಪ್ಪನವ್ರ ಸಾಹೇಬರು, ನಮ್ಮ ಕಾಜಿ ಸಾಹೇಬರು, ಅವರ ಸಹೋದರ ಅಂತ ದೇವಾನಂದ ಕಾಶಪ್ಪನವರು, ಇನ್ನು ನಮ್ಮ ಅಂತೇಶ್ ನರಗುಂದವರು ಎಲ್ಲರೂ ಹೋಗಿ ಭೇಟಿಯಾದಾಗ ಅಧ್ಯಕ್ಷರು ಕೂಡ ಆಯಿತು ನೀವೆಲ್ಲರೂ ನಾನು ನೋಡಿದ್ದೇನೆ ಅಂತ ಅವರು ಕೂಡ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ನಮಗೆ ಕೊಟ್ಟಿದ್ದಾರೆ. ಇದೆಲ್ಲ ಬೆಳವಣಿಗೆಯೆಲ್ಲ ನೋಡಿದಾಗ ಎಲ್ಲೋ ನಮ್ಮ ಕಡೆ ಒಂದು ಕಡೆ ಸಚಿವ ಸ್ಥಾನ ಸಿಗ್ಬೋದು ಅನ್ನೋದು ಒಂದು ಆಸೆ ಇದೆ. ಪ್ರಾರಂಭದಿಂದಲೂ ಸಾಹೇಬರಿಗೂ ಗೊತ್ತಿಲ್ಲ ಈ ವಿಷಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆಗಮಿಸಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಎಲ್ಲ ಒಂದು ಮುಖಂಡರನ್ನು, ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, AICC ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ, KPCC ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಅವ್ರು ಕೇಳ್ತಾ ಇರೋವಂಥದ್ದು, ನಾವು ಹೇಳ್ತಾ ಇರೋವಂಥದ್ದು, ಕಳೆದ ಒಂದು 40-50 ವರ್ಷದಿಂದಲೂ ನಮ್ಮ ಕುಟುಂಬ, ನಮ್ಮ ಮಾವನವ್ರ ಕಾಲದಿಂದನೂ ಕೂಡ ಇವತ್ತು SR ಕಾಶಪ್ಪನವರು, ನಮ್ಮ ದಿವಂಗತ ನಮ್ಮ ಮಾವನವರಾದಂಥ SR ಕಾಶಪ್ಪನವ್ರ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಅತ್ತೆಯವರು ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ, ಮನೆಯವರು ಕೂಡ 2 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ಕಳೆದ 2019ರಲ್ಲಿ ಲೋಕಸಭಾ ಒಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ವಿ. ನಮ್ಮ ಮೈದೂರು ಕೂಡ ಪುರಸಭೆ, ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಮ್ಮ ಕುಟುಂಬ ಇವತ್ತು ಪಕ್ಷಕ್ಕೋಸ್ಕರನೇ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿರೋದ್ರಿಂದ ಈಗ ಮೊದಲನೇ ಒಂದು ಅವಧಿಯಲ್ಲೇ 2023ರಲ್ಲಿ ಏನು ಸರ್ಕಾರ ರಚನೆ ಆಯಿತು, ಆ ಅವಧಿಯಲ್ಲೇ ಸಾಕಷ್ಟು ಒಂದು ಪ್ರಯತ್ನಗಳನ್ನು ನಡೆಸಿದ್ವಿ. ಅವತ್ತು ಮುಂದಿನ ಬಾರಿ ನೀಡ್ತೀವಿ ಅನ್ನುವಂಥದ್ದು ಒಂದು ಭರವಸೆಯನ್ನು ನೀಡಿದರು ಎಲ್ಲ ಮುಖಂಡರು ಕೂಡ, ನಾಯಕರು. ಆ ಒಂದು ನಿಟ್ಟಿನಲ್ಲಿ ಈ ಬಾರಿ ರಚನೆ ಆಗುವಂಥ ಇವತ್ತೇನು 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ, ಅದರಲ್ಲಿ ನನ್ನ ಪತಿಯವರನ್ನು ಸೇರಿಸ್ರಿ ಅಂತೇಳಿ ನಮ್ಮೆಲ್ಲರ ಒತ್ತಾಯ, ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರ, ನಮ್ಮ ಅವಳಿ ತಾಲೂಕಿನ ಕಾರ್ಯಕರ್ತರ ಒಂದು ಒತ್ತಾಯ ಆಗಿದೆ. ಯಾಕಂತಂದರೆ ಇವತ್ತು ನಮ್ಮ ಮಾವನವರು ಸಚಿವರಾದಮೇಲೆ ನಮ್ಮ ತಾಲೂಕಿಗೆ ಸಚಿವ ಸ್ಥಾನನೇ ಸಿಕ್ಕಿಲ್ಲ. ಒಂದು ಸಚಿವ ಸ್ಥಾನ ಸಿಗೋದ್ರಿಂದ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗ್ಬೋದು ಅನ್ನುವಂಥ ಒಂದು ಕನಸನ್ನು ಕಂಡಿದ್ದಾರೆ ನಮ್ಮೆಲ್ಲ ಜನರು. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಎಲ್ಲರ ಒತ್ತಾಯ. ಧನ್ಯವಾದಗಳು. ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅರ್ಹರು. ಸಂಘಟನೆ ಮಾಡಿದ್ದಾರೆ, ಕಾಂಗ್ರೆಸ್ ಸಂಘಟನೆ ಮಾಡಿದ್ದಾರೆ. ಯುವ ಶಾಸಕರು, ನಿಷ್ಠುರವಾದಿಗಳು, ಕಲಿತವರು, ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನವನ್ನು ಸಿಗಲೇಬೇಕು. ಅಲ್ಪಸಂಖ್ಯಾತರು, ಮುಸ್ಲಿಂ ಅಲ್ಪಸಂಖ್ಯಾತರು, ಇಡೀ ಹುನಗುಂದ ಮತ್ತು ಇಲ್ಕಲ್ ನಗರದ ಬ್ರಾಹ್ಮಣ ಸಮಾಜದವರು, ಗಾಣಿಗೇರಿ ಸಮಾಜದವರು, ಮಾರೋಡಿಗಳು, ಅಂಬಾಭವಾನಿ ಪಟೇಗಾರ ಸಮಾಜದವರು ತಾವು ಗಮನಿಸಿದಾಗ ಇಡೀ ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನ ಎಲ್ಲ ಸಮಾಜದವರನ್ನು ಸಚಿವ ಸ್ಥಾನವನ್ನು ನೀಡಬೇಕೆಂದು ಪತ್ರಿಕಾಗೋಷ್ಠಿ ಮಾಡಿ ಬೆಂಬಲಿಸಿದ್ದಾರೆ. ಈ ಪಕ್ಷ ಕಟ್ಟುವುದರಲ್ಲಿ ಇವರ ತಂದೆಯವರಾದ ಸನ್ಮಾನ್ಯ ಶ್ರೀ ದಿವಂಗತ SR ಕಾಶಪ್ಪನವರು ಮತ್ತು ಅವರ ತಾಯಿಯವರಾದ ಗೌರಮ್ಮ ಕಾಶಪ್ಪನವರು ಈ ಮೊದಲು ನಾವು ಆಯ್ಕೆಯಾಗಿ ಬಂದಿದ್ದಾರೆ. ಇದು 2ನೇ ಸಲ ಇದೆ. ಕಾಂಗ್ರೆಸ್ ಪಕ್ಷ ಇವರಿಗೆ ಖಂಡಿತವಾಗಿ ಇವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು. ಯುವಕರಿದ್ದಾರೆ.
ಅವರು ಮತ್ತು ಆ ಹುದ್ದೆಗೆ ಸ್ಥಾನಕ್ಕೆ ಅರ್ಹರಿದ್ದಾರೆ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಭೇಟಿಯಾಗಿದ್ದೀವಿ. ಮತ್ತು ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡಿದ್ದೀವಿ.